ನಮಸ್ತೆ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್ಗಳು, ಜೊತೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ರಾಜಕೀಯ ಚುನಾವಣಾ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಹೀಗೆ ದಿನದ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಪ್ರಮುಖ ಬೆಳವಣಿಗೆ ಏನು, ಪ್ರಮುಖ ಅಪ್ಡೇಟ್ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ನಿನ್ನೆಯಿಂದಲೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಸವದಿಯವರ ವಿಚಾರ. ಯಾಕೆ ಬಿಜೆಪಿಗೆ ಕೈ ಕೊಟ್ಟು ಕೈಯನ್ನ ಹಿಡಿದಿದ್ದಾರೆ ಹಾಗಾದ್ರೆ ಸವದಿಯವರು ಅನ್ನೋ ಲೆಕ್ಕಾಚಾರ. ಏನ್ ಹೇಳಿದ್ರು ಹಾಗಾದ್ರೆ ಸವದಿಯವರು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಮೂಡಿಸಿದೆ. ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಏನ್ ಕಾರಣ ಹಾಗಾದ್ರೆ, ಯಾರ ಕಾರಣಕ್ಕೋಸ್ಕರ ಸ್ಥಾನ ಪಕ್ಷ ಎರಡನ್ನ ಕೂಡ ಬಿಟ್ಟು ಬಂದ್ರು ಸವದಿ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. ಯುವರಾಜನ ಬಗ್ಗೆ ಸವದಿ ಪ್ರಸ್ತಾಪ ಮಾಡಿದ್ಯಾಕೆ? ಯುವರಾಜನ ಪಟ್ಟಕ್ಕಾಗಿ ಪಕ್ಷದಲ್ಲಿ ಹುನ್ನಾರ ಅಂತ ಹೇಳಿದ್ಯಾಕೆ? ಬಿಜೆಪಿಯ ಆ ಯುವರಾಜನಿಗಾಗಿ ಹಿರಿಯರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ ಹಾಗಾದ್ರೆ? ಸವದಿ ಹೇಳಿದಂತಹ ಬಿಜೆಪಿಯ ಆ ಯುವರಾಜ ಯಾರು ಹಾಗಾದ್ರೆ? ಆತನ ಪಟ್ಟಕ್ಕಾಗಿ ಬಿಜೆಪಿಯಲ್ಲಿ ನಡೀತಾ ಇದೆಯಾ ಹುನ್ನಾರ? ಯುವರಾಜನಿಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರಾ ಬಿಜೆಪಿಯವರು ಹಾಗಾದ್ರೆ? ಯಾರು ಆ ಯುವರಾಜ ಅನ್ನೋದು ಸದ್ಯಕ್ಕೆ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ. ಸವದಿ ಅವರು ಕೊಟ್ಟಂತಹ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಅವರ ಮಾತಿನ ಹಿಂದಿನ ಮರ್ಮ ಏನ್ ಹಾಗಾದ್ರೆ? ಯುವರಾಜ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದಾಗ ಆ ಯುವರಾಜ ಯಾರು ಅನ್ನೋದು ಪ್ರಶ್ನೆ. ಬಹುಶಃ ನನಗನ್ನಿಸುತ್ತೆ ಯಾರೋ ಒಬ್ಬ ಯುವರಾಜನನ್ನ ಪಟ್ಟಾಧಿಕಾರ ಮಾಡಬೇಕು ಅಂತಕ್ಕಂಥ ಏನಾದ್ರೂ ನಡೆದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಹುಶಃ ನನಗನ್ನಿಸುತ್ತೆ. ಹಾಗಾದ್ರೆ ಆ ಯುವರಾಜ ಯಾರು? ಸವದಿ ಹೇಳಿದಂತಹ ಯುವರಾಜನಿಗೋಸ್ಕರ ಇಷ್ಟೆಲ್ಲ ಹಿರಿಯರನ್ನ ಬಿಜೆಪಿಯಿಂದ ತೆಗೆದುಹಾಕುವಂತಹ ಕೆಲಸಗಳಾಗ್ತಾ ಇದೆಯಾ, ಅಥವಾ ಅವರಿಗೆ ಟಿಕೆಟ್ ಅನ್ನ ಕೊಡದೆ ಅವರನ್ನ ದೂರ ಇಡುವಂತಹ ಕೆಲಸಗಳಾಗ್ತಾ ಇದೆಯಾ? ಹಾಗಾದ್ರೆ ಯಾರು ಆ ಯುವರಾಜ? ಹಾಗಾದ್ರೆ ಸವದಿ ಅವರ ಹೇಳಿಕೆಯ ಆ ಮರ್ಮ ಏನ್ ಹಾಗಾದ್ರೆ ನಾವು ತೋರಿಸ್ತಾ ಹೋಗ್ತೀವಿ. ಆ ಯುವರಾಜ ಬಿಎಸ್ವೈ ಮಗ ವಿಜಯೇಂದ್ರನ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾರು ಹಾಗಾದ್ರೆ? ಅಂದ್ರೆ ವಿಜಯೇಂದ್ರ ಅವರಿಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಗಳನ್ನ ಮಾಡ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಇದೆ. ವಿಜಯೇಂದ್ರ ಅವರ ಪಟ್ಟಕ್ಕಾಗಿ ಹಿರಿಯರಿಗೆ ಏನಾದ್ರೂ ಕೊಪ್ ಕೊಟ್ರ ಹಾಗಾದ್ರೆ? ವಿಜಯೇಂದ್ರ ಅವರಿಗೋಸ್ಕರ ಹಿರಿಯರಿಗೆಲ್ಲ ಈ ಮಟ್ಟಿಗೆ ಗೇಟ್ ಪಾಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ಯಾ ಬಿಜೆಪಿ ಪಾಳಿಯ ಅನ್ನೋದೊಂದು ಪ್ರಶ್ನೆ ಇದೆ. ಭವಿಷ್ಯದ ಪಟ್ಟಕ್ಕೋಸ್ಕರ ಇವಾಗಿನಿಂದಲೇ ಈ ಸಿದ್ಧತೆಗಳು ನಡೀತಾ ಇದೆಯಾ ಹಾಗಾದ್ರೆ? ಮುಂದಿನ ವಿಜಯೇಂದ್ರ ಅವರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಲೆಕ್ಕಾಚಾರಗಳ ಇದೇ ವಿಚಾರಕ್ಕೆ ಬಿಜೆಪಿಯಲ್ಲಿ ಇರಿಸು ಮುರಿಸು ಉಂಟಾಗ್ತಾ ಇದೆಯಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಇಲ್ಲಿ ವಿಜಯೇಂದ್ರ ಅವರಿಗೋಸ್ಕರ, ಅವರೊಬ್ಬರಿಗೋಸ್ಕರವೇ ಹಿರಿಯರಿಗೆ ಈ ಮಟ್ಟಿಗೆ ಟಿಕೆಟ್ ಅನ್ನ ಕಟ್ ಮಾಡ್ತಾ ಇದಾರ ಹಾಗಾದ್ರೆ? ಅವರಿಗೆ ಸಿಗಬೇಕಾಗಿರುವಂತಹ ಒಂದು ಸ್ಥಾನಮಾನಗಳನ್ನ ಕೊಡ್ತಾ ಇಲ್ವಾ ಹಾಗಾದ್ರೆ ಅನ್ನೋ ಲೆಕ್ಕಾಚಾರಗಳು ಹುಟ್ಕೊಳ್ತಾ ಇದೆ. ಹಿರಿಯರ ನಾಯಕರೇ ಪಕ್ಷ ಬಿಡೋ ತೀರ್ಮಾನವನ್ನ ಇದೊಂದೇ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರಾ ಹಾಗಾದ್ರೆ? ವಿಜಯೇಂದ್ರ ಅವರೇ ಹಾಗಾದ್ರೆ ಆ ಯುವ ನಾಯಕನ ಮುಂದಿನ ಪಟ್ಟಕ್ಕೋಸ್ಕರ ಈಗ್ಲಿಂದ ಇವ್ರನ್ನೆಲ್ಲರನ್ನ ಕೂಡ ಕಡೆಗಣಿಸಲಾಗ್ತಾ ಇದೆಯಾ ಹಾಗಾದ್ರೆ? ಹಿರಿಯ ನಾಯಕರೇ, ಹಾಗಾದ್ರೆ ಯಾವ ರೀತಿಯಾಗಿ ಸಂಕಷ್ಟಗಳು ಮುಂದಿನ ದಿನಗಳಲ್ಲಿ ಎದುರಾಗಬಹುದು, ಯಾವ ಪ್ಲಾನ್ಗಳು ಇವ್ರದ್ದು ಅಂತ ನೋಡ್ತಾ ಹೋದ್ರೆ, ಈ ಬಿವೈವೈಗೆ ಅಂದ್ರೆ ವಿಜಯೇಂದ್ರ ಅವರಿಗೆ ಕಷ್ಟದ ಕ್ಷೇತ್ರ ಬಿಟ್ಟು ಈಗ ಕೇಳಿದಂತಹ ಕ್ಷೇತ್ರವನ್ನ ಕೊಟ್ಟಿರೋದು. ಆಬ್ವಿಯಸ್ಲಿ ವರುಣಾದಲ್ಲಿ ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಪ್ಲಾನ್ಗಳಾಗ್ತಾ ಇತ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪನವರು ವರುಣಾ ಬೇಡ, ಶಿಕಾರಿಪುರದಲ್ಲೇ ನನ್ನ ಕ್ಷೇತ್ರದಿಂದಲೇ ನನ್ನ ಮಗ ಸ್ಪರ್ಧೆ ಮಾಡ್ತಾರೆ ವಿಜಯೇಂದ್ರ ಅಂತ ಹೇಳಿ ಅಧಿಕೃತವಾಗಿ ಅವರೇ ಘೋಷಣೆ ಮಾಡಿಬಿಟ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರಾ ಹಾಗಾದ್ರೆ ಇವರೆಲ್ಲರೂ ಕೂಡ? ಶಿಕಾರಿಪುರದಲ್ಲಿ ಬಿಎಸ್ವೈ ಅವರ ವರ್ಚಸ್ಸಿನಿಂದ ಗೆಲುವು ಸುಲಭ, ಹಾಗಾಗಿ ಈಸಿಯಾಗಿ ಗೆದ್ದು ಬಿಡೋಣ, ಸುಮ್ನೆ ಯಾಕೆ ರಿಸ್ಕ್, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿರೋದ್ರಿಂದ ಈಸಿಯಾಗಿ ಗೆಲುವನ್ನ ತನ್ನದಾಗಿಸ್ಕೊಳ್ಳೋಣ ಮುಂದಿನ ಭವಿಷ್ಯಕ್ಕೋಸ್ಕರ ಅನ್ನೋ ಪ್ಲಾನ್ಗಳ ಹಾಗಾದ್ರೆ? ಇದೇ ಕಾರಣಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ಅವ್ರು ಕೇಳಿದಂತಹ ಕ್ಷೇತ್ರದ ಟಿಕೆಟ್ ಕೊಟ್ಟಿದ್ಯಾ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ? ಬೇರೆ ಬೇರೆ ಹಿರಿಯ ನಾಯಕರನ್ನ ಕಡೆಗಣಿಸಿ ಇಲ್ಲಿ ವಿಜಯೇಂದ್ರ ಅವರನ್ನ ಮಾತ್ರ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ಯಾ ಬಿಜೆಪಿಯ ಹೈಕಮಾಂಡ್ ಅಂತ? ಹಾಗಾದ್ರೆ ಹಿರಿಯರ ಕಡೆಗಣನೆ, ಈಗಾಗ್ಲೇ ಯಾರ್ಯಾರು ಹಾಗಾದ್ರೆ ಹಿರಿಯರು ಕಡೆಗಣಿಸಿದವರು ಬಿಜೆಪಿಯಿಂದ ಅಂತ ಅಂದ್ರೆ, ಈಗಾಗಲೇ ಒಂದು ಕಡೆ ಈಶ್ವರಪ್ಪನವರು ಸ್ವತಃ ಅವರೇ ಹಿಂದೆ ಸರಿದು ಬಿಟ್ರು. ಇನ್ನು ಶೆಟ್ಟರ್ಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿಯಲ್ಲಿ ಹಿಂದೇಟಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮಣ್ಣ ಅವರಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಪಾಪ ಹಾಲಿ ಶಾಸಕರು ಸಚಿವರಾಗಿರುವಂತಹ ಸೋಮಣ್ಣ ಅವರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಿಡಿತವನ್ನ ಹೊಂದಿದ್ದಾರೆ. ಅವ್ರನ್ನ ಹೊರತುಪಡಿಸಿದ್ರೆ ನೀವು ನೆಹರು ಹೋಲೇಕಾರ್ ಅವರಿಗೂ ಕೂಡ ಈ ಬಾರಿಯ ಬಿಜೆಪಿಯ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಈಗ ಕೈಪಾಳೆಯ ಸೇರ್ಕೊಂಡಿರುವಂತಹ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲೇ ಇದೆಲ್ಲವನ್ನ ನೋಡ್ತಾ ಇದ್ರೆ ಯುವರಾಜನನ್ನ ವಿರೋಧಿಸುವಂತಹ ಭಯ ಕಾಡ್ತಾ ಇದೆಯಾ ಹಾಗಾದ್ರೆ ಅನ್ನೋ ಲೆಕ್ಕಾಚಾರಗಳಿದೆ. ಹಿರಿಯರನ್ನ ಕಡೆಗಣಿಸಿ ಮುಂದೆ ಬರುವಂತಹ ಒಂದು ಅವ್ರಿಗೆ ಪಟ್ಟ ಕಟ್ಲಿಕ್ಕೋಸ್ಕರ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರಾ ಹಾಗಾದ್ರೆ?
ಸೊ ಈ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳು ಬಿಜೆಪಿಯ ಪಾಳ್ಯದಲ್ಲಿರೋದು ಗೊತ್ತಾಗ್ತಾ ಇದೆ. ಬಟ್ ಆ ಯುವರಾಜನ ಪಟ್ಟಕ್ಕೋಸ್ಕರ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆಯಾ? ಹಾಗಾದ್ರೆ ಸವದಿ ಅವರ ಮಾತಿನ ಹಿಂದಿನ ಮರ್ಮ ಏನ್ ಹಾಗಾದ್ರೆ? ಬಿಜೆಪಿಯಲ್ಲಿ ಯುವರಾಜನ ಒಬ್ಬನಿಗೆ ಮುಂದೆ ಸಿಎಂ ಪಟ್ಟ ಕಟ್ಟೋದಕ್ಕೆ ಈಗಲೇ ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಲಾಗ್ತಾ ಇದ್ದ. ಇದೇ ಒಂದು ಕಾರಣಕ್ಕೆ ಯುವಕರಿಗೆ ಒಂದು ಮಳೆಯನ್ನ ಹಾಕ್ಬೇಕು, ಯುವ ಮುಖಗಳನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸದ್ಯ ಬಿಜೆಪಿಯಲ್ಲಿ ಕಾಡ್ತಾ ಇರುವಂತದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ನಿನ್ನೆ ಸವದಿ ಅವರು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಯಾಕೆ ಹಿರಿಯ ನಾಯಕರನ್ನ ಮೂಲೆಗುಂಪು ಮಾಡ್ಲಾಗ್ತಾ ಇದೆ, ಅದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಗೆ ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ, ಒಬ್ಬ ಯುವರಾಜನಿಗೆ ಪಟ್ಟವನ್ನ ಕಟ್ಟಬೇಕು, ಯುವರಾಜನಿಗಾಗಿ ಇಷ್ಟೆಲ್ಲ ಮಾಡ್ಲಾಗ್ತಾ ಇದೆ ಅನ್ನುವಂತ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಆ ಯುವರಾಜ ವಿಜಯೇಂದ್ರನ ಅನ್ನುವಂತ ಮಾತಿಗೆ ಚುನಾವಣೆಯ ಫಲಿತಾಂಶ ಬರ್ಲಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಇದರಿಂದ ಅವರು ಬಾಯ್ಬಿಟ್ಟಿ ವಿಜಯೇಂದ್ರ ಹೆಸರನ್ನ ಹೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ವಿಜಯೇಂದ್ರ ಅವರಿಗೆ, ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಪಟ್ಟವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಈಗ್ಲಿಂದಲೇ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದ್ಯಾ? ಅದಕ್ಕೆ ಬಲವಂತವಾಗಿ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ಳಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ. ಅದ್ರ ಜೊತೆಗೆ ಮತ್ತೊಂದ್ ಕಡೆಯಲ್ಲಿ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡಿ ಅವರಿಗೆ ಟಿಕೆಟ್ ಅನ್ನ ಕೂಡ ಕನಿಷ್ಠ ಅವರಿಗೆ ಅವರ ಕ್ಷೇತ್ರದ ಟಿಕೆಟ್ ಅನ್ನ ಕೂಡ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಬಹಳಷ್ಟು ಒಂದು ಹಿನ್ನಡೆಯನ್ನ ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಇದರಿಂದಲೇ ಸೋಮಣ್ಣ ಅವ್ರ ವಿಚಾರ ಆಗಿರೋ ಸೋಮಣ್ಣ ಬಹಿರಂಗವಾಗಿ ಹೇಳಿದ್ರು, ವಿಜಯೇಂದ್ರ ಅವರು ನಮ್ಮ ಒಂದು ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ, ನನ್ನ ಏಜ್ ಏನು, ವಿಜಯೇಂದ್ರ ಅವರ ಏಜ್ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಯಡಿಯೂರಪ್ಪ ಅವರು ಯಾವ್ದನ್ನ ಕೂಡ ಪ್ರಶ್ನೆನೇ ಮಾಡ್ದಲೆ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನ ಕೂಡ ಪಡ್ಕೊಳ್ತಾರೆ. ಸವದಿಯವರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ. ನೆಹರು ಓಲೇಕಾರ್ ಅವರೇ ಒಂದು ಬಹಿರಂಗವಾದಂತಹ ಆರೋಪವನ್ನ ಕೂಡ ಮಾಡ್ತಾರೆ. ಇನ್ನ ಯತ್ನಾಳ್ ಅವರು ಕೂಡ ಬಹಿರಂಗ ಸಾಕಷ್ಟು ಕಡೆ ಹೇಳಿದ್ದಾರೆ, ಯಡಿಯೂರಪ್ಪ ಅವರು ತನ್ನ ಮಗನಿಗಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಇದಕ್ಕೋಸ್ಕರ ಬ್ಲಾಕ್ ಮೇಲ್ಗೋಸ್ಕರ ಸಿಡಿಎನ್ಎ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಹೀಗೆ ಸಾಕಷ್ಟು ಒಂದು ಹೇಳಿಕೆಗಳು ಹಿರಿಯ ನಾಯಕರಿಂದಲೇ ಬಂದಿದ್ವು. ಅದು ಈಗ ಅವ್ರು ಯಾವಾಗ ಪಕ್ಷವನ್ನ ಬಿಟ್ಟಿದ್ದಾರೆ, ಯಾವಾಗ ಟಿಕೆಟ್ ಕೈ ತಪ್ಪಿದ್ಯಲ್ಲ, ಇದರಿಂದ ಒಂದು ಬಹಿರಂಗ ಆಗ್ತಾ ಇರುವಂತದ್ದು. ಮುಂದೆ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟುವಂತ ನಿಟ್ಟಿನಲ್ಲಿ ಈಗಲಿಂದಲೇ ಎಲ್ಲರನ್ನ ಕೂಡ ಸೈಡ್ ಲೈನ್ ಮಾಡುವಂತ ಕೆಲಸ ಆಗ್ತಾ ಇದ್ಯಾ? ಅಫ್ಕೋರ್ಸ್, ಯಾಕೆಂದ್ರೆ KSN ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಿಎಂ ಪ್ರಶ್ನೆ ಅಂತ ಬಂದಾಗ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಬಹುತೇಕ ಲಿಂಗಾಯತ ಸಮುದಾಯದವರಿಗೆ ಸಿಎಂ ಪಟ್ಟವನ್ನ ಕೂಡ ಕಟ್ಟಲಾಗಿದೆ. ಹಾಗೇನಾದ್ರು ಕೂಡ ವಿಜಯೇಂದ್ರ ಏನಾದ್ರು ಸಿಎಂ ಪಟ್ಟಕ್ಕೆ ರೇಸ್ ನಲ್ಲಿದ್ರೆ ಆಗ ಸವದಿಯವರು, ಯಾಕಂದ್ರೆ ಸವದಿಯವರು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ದು, ಲಿಂಗಾಯತ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು, ಹೀಗೆ ಅವರು ಕೂಡ ಒಂದು ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಆಗಿರ್ತಾರೆ. ಈ ರೀತಿಯಾದಂತಹ ಕಾಂಪಿಟೇಷನ್ ಬರಲೇಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಹಾಗೂ ಹೈಕಮಾಂಡ್ ಈ ರೀತಿಯಾಗಿ ವಿಜಯೇಂದ್ರ ಅವರನ್ನ ಬೆಳೆಸೋದಕ್ಕೆ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಖುದ್ದು ಅದಕ್ಕೆ ಉತ್ತರವನ್ನ ಸವದಿ ಅವರೇ ನೀಡಿರುವಂತದ್ದು. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಈಗ ಸಾಕಷ್ಟು ರೀತಿಯಾದ